ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಇದು ದಳಪತಿ ಅಂದರೆ ಒಂದು ಕಡೆ ಡಿ ಕೆ ಶಿವಕುಮಾರ್ ವರ್ಸಸ್ ಕುಮಾರಸ್ವಾಮಿ ಅವರ ನಡುವೆ ನಡೀತಾ ಇರುವಂಥ ಫೈಟ್. ಮತ್ತೊಂದು ಕಡೆ ಈಗ ಸಿಕ್ಕಾಪಟ್ಟೆ ಆಕ್ರೋಶ ವ್ಯಕ್ತವಾಗ್ತಾ ಇದೆ ಬಿಡದಿಯಲ್ಲಿ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಂದರೆ ಭೂ ಸ್ವಾಧೀನಕ್ಕೆ ಒಳಗಾಗಿರುವ ಬೈರಮಂಗಲ ಗ್ರಾಮದಲ್ಲಿ ಪ್ರತಿಭಟನೆ ನಡೀತಾ ಇದೆ. ಅಲ್ಲಿಂದಾನೇ ನಮ್ಮ ಪೊಲಿಟಿಕಲ್ ರಿಪೋರ್ಟರ್ ದುರ್ಗೇಶ್ ನಾಯಕ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಹೆಂಗಿದೆ ಪರಿಸ್ಥಿತಿ ಅನ್ನೋದ್ರ ಬಗ್ಗೆ ನೋಡ್ತಾ ಹೋಗೋಣ. ದುರ್ಗೇಶ್, ಬಹಳಷ್ಟು ಆಕ್ರೋಶ ವ್ಯಕ್ತವಾಗ್ತಾ ಇದೆಯಾ? ರೈತರು ಏನು ಹೇಳ್ತಾ ಇದ್ದಾರೆ, ಅವ್ರನ್ನ ಮಾತನಾಡಿಸ್ತಾ ಹೋಗ್ಬೋದಾ? ಎಸ್ ರಾಮ್, HDK ಮತ್ತು DK ನಡುವಿನ ಈ ಒಂದು ಬಿಡದಿ ಟೌನ್ಶಿಪ್ ಹೋರಾಟದ ವಿಚಾರ ಬಹಳಷ್ಟು ಚರ್ಚೆ ಆಗ್ತಾ ಇದೆ. ಇಬ್ಬರ ನಡುವೆ ಕೂಡ ಪಾರ್ಟಿ ಸವಾಲು ಆಗ್ತಿರುವಂತದ್ದು. ರೈತರ ಜೊತೆಗೆ ಚರ್ಚೆಗೆ ಬನ್ನಿ ಅನ್ನುವಂಥ ಮಾತನ್ನ ಕುಮಾರಸ್ವಾಮಿ ಹೇಳಿದ್ರೆ, ಸಿದ್ಧ ಅನ್ನುವಂಥ ಮಾತನ್ನ DK ಶಿವಕುಮಾರ್ ಹೇಳಿದ್ದಾರೆ. ಆದರೆ ವಾಸ್ತವವಾಗಿ ಈ ಒಂದು ಬಿಡದಿ ಟೌನ್ಶಿಪ್ಗೆ ರೈತರ ಅಭಿಪ್ರಾಯ ಏನಿದೆ ಮತ್ತು ಇಲ್ಲಿರುವಂತಹ 9 ಹಳ್ಳಿಯ ರೈತರು ಯಾವ ರೀತಿ ಅಭಿಪ್ರಾಯಗಳನ್ನ ಇಟ್ಕೊಂಡಿದ್ದಾರೆ ಅನ್ನೋದು ಬಹಳ ಮುಖ್ಯ ಆಗುತ್ತೆ. ಇವತ್ತು ಗ್ಯಾರಂಟಿ ನ್ಯೂಸ್ ಕೂಡ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಗ್ಯಾರಂಟಿ ನ್ಯೂಸ್ ಗ್ರೌಂಡ್ ರಿಪೋರ್ಟ್ ಅನ್ನು ಮಾಡ್ತಾ ಇದೆ. ನಾನೀಗ ಬೈರಮಂಗಲ ಈ ಗ್ರಾಮದಲ್ಲಿ ಇದ್ದೀನಿ. ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಬರುವಂತಹ ರೈತರ ಜೊತೆಗೆ ಇದ್ದೀನಿ. ಇಲ್ಲಿ ನೀವು ದೃಶ್ಯಗಳು ಕೂಡ ಗಮನಿಸಬಹುದು. ಕಳೆದ 437 ದಿನಗಳಿಂದ ಈ ಒಂದು ಹೋರಾಟವನ್ನು ಮಾಡ್ತಿದ್ದಾರೆ. ಈ ಒಂದು ಹೋರಾಟದ ಸ್ಥಳದಲ್ಲಿ ಇದ್ದುಕೊಂಡು ಅವರು ಈ ಒಂದು ಗ್ರಾಮದಲ್ಲಿರುವಂತಹ ಜಮೀನನ್ನು ನಾವು ಯಾವುದೇ ಕಾರಣಕ್ಕೂ ಕೂಡ ಬಿಟ್ಕೊಡೋದಿಲ್ಲ ಅನ್ನುವಂಥ ಮಾತನ್ನು ಹೇಳ್ತಾ ಇದ್ದಾರೆ. ಭೂ ಸ್ವಾಧೀನ ಮಾಡೋದಕ್ಕೆ ವಿರೋಧಿಸಿ ಅನಿರ್ದಿಷ್ಟವಾದಿ ಹೋರಾಟವನ್ನು ಮಾಡ್ತಿದ್ದಾರೆ. 437 ದಿನಗಳಿಂದ ನಮ್ಮ ಭೂಮಿ ನಮ್ಮ ಹಕ್ಕು ಅನ್ನೋ ನಿಟ್ಟಿನಲ್ಲಿ ಹೋರಾಟವನ್ನ ಕೈಗೊಂಡಿದ್ದಾರೆ. ಇದೊಂದೇ ಗ್ರಾಮದಲ್ಲ, 9 ಗ್ರಾಮಗಳು ಅಂದ್ರೆ ಈ ಒಂದು ಗ್ರಾಮ ಪಂಚಾಯತ್ 9 ಗ್ರಾಮ ಪಂಚಾಯತ್ ವ್ಯಾಪ್ತಿಗಳಲ್ಲಿ ಸಾಕಷ್ಟು ಹಳ್ಳಿಗಳು ಬರ್ತಿದ್ದಾವೆ. ಅದರಲ್ಲೂ ಕೂಡ 7,500 ಎಕರೆ ಜಮೀನನ್ನ ಏನು ಇವರು ಗುತ್ತಿಗೆ ಭೂ ಸ್ವಾಧೀನ ಮಾಡ್ಕೊಳ್ತಿದ್ದಾರೆ. ಅದಕ್ಕೆ ಬೇಕಾಬಿಟ್ಟಿ ಹಣವನ್ನ ಕೊಡ್ತಿದ್ದಾರೆ ಅನ್ನೋದು ಒಂದು ಕಡೆ. ಆದ್ರೆ ನಾವು ಯಾವುದೇ ಕಾರಣಕ್ಕೂ ಕೂಡ ಹಣವನ್ನ ಪರಿವಾರನ ಪಡೆದುಕೊಂಡು ಒಂದು ಭೂಮಿಯನ್ನ ಕೊಡೋದಿಲ್ಲ ಅನ್ನುವಂಥ ಮಾತುಗಳನ್ನು ಕೂಡ ಹೇಳ್ತಿರುವಂತದ್ದು. ರೈತ ಮುಖಂಡರಿದ್ದಾರೆ, ಅವ್ರನ್ನ ಮಾತಾಡಿಸ್ತಾ ಹೋಗ್ತೀನಿ. ಯಾಕಂದ್ರೆ ಇಲ್ಲಿ ರೈತರ ಅಭಿಪ್ರಾಯವನ್ನ ಸಂಗ್ರಹ ಮಾಡಿದ್ದೇವೆ ಅನ್ನುವಂಥ ಮಾತನ್ನ DK ಶಿವಕುಮಾರ್ ಅವರು ಹೇಳ್ತಿದ್ದಾರೆ. ಕುಮಾರಸ್ವಾಮಿ ಅವರು ರೈತರು ಇದಕ್ಕೆ ಒಪ್ಪಿಗೆ ಕೊಡ್ತಿಲ್ಲ ಅಂತ ಮಾತು ಹೇಳ್ತಿದ್ದಾರೆ. ಹಾಗಾದ್ರೆ ರೈತರ ಅಸಲಿಗೆ ಹೇಳ್ತಿರೋದು ಏನು ಅಂತದ್ದು ಕೇಳೋಣ. ಯಜಮಾನ್ರೆ, ನೀವು ಈ ಒಂದು ಭೂಮಿಯನ್ನ ಕೊಡೋಕೆ ನಿಮ್ಗೆ ಒಪ್ಪಿಗೆ ಇದೆಯಾ, ಏನು ಕತೆ ಅಂತ? ನಮಗೆ ಭೂಮಿನ ಯಾವುದೇ ಕಾರಣದಿಂದಲೂ ಕೊಡೋದಕ್ಕೆ ಇಷ್ಟ ಇಲ್ಲ. ಒಂದು ವಿಷಯ ನಿಮ್ಮ ಮುಂದೆ ಮಂದಟ್ ಮಾಡಿಕೊಡ್ಬೇಕಾಗ್ತದೆ. ಏನಿದು, ಹಿಂದೆ ಕುಮಾರಸ್ವಾಮಿ ಅವರ ಕಾಲದಲ್ಲಿ ಅವರು ಚೀಫ್ ಮಿನಿಸ್ಟರ್ ಆದಾಗ 2006ರಲ್ಲಿ ಅವರು ಈ ಭೂಮಿನ ಅಕ್ವಿಜೇಷನ್ ಮಾಡೋದಕ್ಕೆ ಹೊರಟರು. ಆ ಹೊರಟಂಥ ಒಂದು ಸಂದರ್ಭದಲ್ಲಿ ಇಲ್ಲಿರ್ತಕ್ಕಂಥ ರೈತರು ಎಲ್ಲ ಪ್ರತಿಭಟನೆ ನಡೆಸಿ ರಾಮನಗರ ತಾಲೂಕು ಕಚೇರಿ ಮುಂದೆ ಮತ್ತು ಇನ್ನೂ ಅವರು ಎಲ್ಲಿ ಇದ್ರು ಕೃಷ್ಣದಲ್ಲಿದ್ರು ಅಲ್ಲಿಗೂ ಕೂಡ ಹೋಗಿ ನಾವು ಬ್ಯಾಡಿ ಅಕ್ವಿಜೇಷನ್ ಮಾಡ್ಕೊಳ್ಳೋದು ದಯವಿಟ್ಟು ನಿಲ್ಲಿಸ್ಬಿಡಿ ಅಂತ ಕೇಳ್ಕೊಂಡು ಅವರು ನಮ್ಮನ್ನು 3 ಸಾರಿ ಕರೆಸಿದ್ರು. ಅವರ ಒಂದು ಕೃಷ್ಣಗೆ ಕರೆಸಿದಾಗ ನಾವು ಹೋಗಿ ಅವ್ರನ್ನ ಅಲ್ಲಿ ಅಕ್ವಿಜೇಷನ್ ಕಮಿಷನರು ವಿಜಯಶಂಕರ್ ಅಂತ ಇದ್ದರು. ಅವರು ಮೊದಲು ಬಂದು ನೀವು ಅಕ್ವಿಜೇಷನ್ನು ಮಾಡ್ಕೊಳ್ಳೋದಕ್ಕೆ ಇಷ್ಟನಾ ಇಲ್ವಾ ಅಂತ ಕೇಳಿದ್ರು. ನಾವು ಇಲ್ಲ ಸ್ವಾಮಿ, ನಾವು ಅಕ್ವಿಜೇಷನ್ಗೆ ಯಾವುದೇ ಕಾರಣದಿಂದನೂ ಕೂಡ ನಾವು ಒಪ್ಪೋದಿಲ್ಲ, ರೈತರು ಯಾವುದೇ ಕಾರಣಕ್ಕೂ ನಿಮಗೆ ಭೂಮಿ ಕೊಡೋದಿಲ್ಲ ಅಂತಕ್ಕಂಥ ಮಾತನ್ನು ಹೇಳಿದ್ರು. ಆವಾಗ ನಾನು ಆ ಸಂಘದ ಒಬ್ಬ ಖಜಾಂಚಿಯಾಗಿ ಕೆಲಸ ಮಾಡ್ತಾಯಿದ್ದೆ. ನನ್ನ ಹೆಸರು BM ಶ್ರೀನಿವಾಸ ರೆಡ್ಡಿ ಅಂತ ಹೇಳಿ. ಆ ನಂತರ ಏನಾಯಿತು ಅಂತಂದರೆ ಅವರು ಮೊದಲನೇ ದಿನ ಇಷ್ಟು ನಡೀತು. 2ನೇ ದಿವಸ ಮೊದಲು ಇನ್ನೊಂದು ಸಾರಿ ಕರೆಸಿದ್ರು. ಆವಾಗ ಕರೆಸಿದಾಗ ಚೀಫ್ ಮಿನಿಸ್ಟ್ರು ಕುಮಾರಸ್ವಾಮಿ ಅವರು ನಮ್ಮನ್ನು ಕರೆದು ಎದುರು ಬದಲಿಗೆ ಕುಂಡಿಸ್ಕೊಂಡು ಏನಪ್ಪ ಅಂತ ಕೇಳಿದ್ರು. ಇಲ್ಲ, ನಾವು ಆಗೋದಿಲ್ಲ ಅಂತ ಹೇಳ್ಬಿಟ್ಟು ಬಂದ್ಬಿಟ್ವಿ. ಬಂದಾಗ ಮತ್ತೆ ನಾವು ಆನ್ ದಿ ವೇ ಬರೋವಾಗ ತಿರ್ಗಾ ಪುನಃ ಕಾಲ್ ಮಾಡಿದ್ರು ನಮಗೆ, ನೀವು ಬನ್ನಿ ಇವಾಗ ತಿರ್ಗಾ ಮಾತಾಡೋಣ ಅಂತ. ಆವಾಗ ನಾವು ರೈತರು ಏನಾದರೂ ಬೇರೆ ಅರ್ಥ ತಿಳ್ಕೊಳ್ತಾರೆ, ಅದಕ್ಕೋಸ್ಕರ ನಾವು ಬರೋದಿಲ್ಲ, ಇನ್ನೂ ಒಂದು ದಿವಸ ನೀವು ಡೇಟ್ ನಿಗದಿ ಮಾಡಿ ಅವತ್ತು ಬರ್ತೀವಿ ಅಂತ ಹೇಳಿದ್ರು. ಅವತ್ತು ಹೋದಾಗ ನಮ್ಮ ಜೊತೆಯಲ್ಲಿ ಒಂದು 5-6 ಜನ ಲೇಡೀಸ್ ಬಂದಿದ್ರು, ಮಹಿಳೆ ರೈತರು ಬಂದಿದ್ದರು. ಅದರಲ್ಲಿ ಒಬ್ಬ ಅಮ್ಮ, ಬ್ಯಾಡಿ ನಮ್ಮ ಜೀವನದ ಇದ್ರ ಮೇಲೆ ಕಲ್ಲಾಕಬೇಡಿ, ನಾವು ಭೂಮಿ ಯಾವುದೇ ಕಾರಣಕ್ಕೂ ಕೊಡೋದಿಲ್ಲ, ಮುಖ್ಯಮಂತ್ರಿಗಳಾದ ನೀವು ದಯವಿಟ್ಟು ನಿಲ್ಲಿಸ್ಬಿಡ್ಬೇಕು ಅಂತ ಕಾಲು ಮುಗಿದ್ರು. ಕಣ್ಣೇ ನೀರು ಹಾಕ್ಕೊಂಡ್ರ ಅಮ್ಮ. ಆ ತಕ್ಷಣವೇ ಅವರು ಆಯಿತು ಹೋಗಮ್ಮ, ನಾನು ಅಕ್ವಿಜೇಷನ್ನು ನಿಲ್ಲಿಸ್ಬಿಡ್ತೀನಿ ಅಂತ ಹೇಳಿದ್ರು. ಆ ನಂತರ ಏನಾಯಿತು ಅಂತಂದರೆ ಅವರು ಒಂದು ಕೆಲಸ ಮಾಡಬೇಕಾಗಿತ್ತು, ಈ ಜಮೀನು ಪೂರ್ತಿ ಇದು ಮಾಡಬೇಕಾಗಿತ್ತು, ಅಕ್ವಿಜೇಷನ್ ಕ್ಯಾನ್ಸಲ್ ಮಾಡಿದಲ್ಲದೆ ರೆಡ್ ಝೋನ್ ನಿಲ್ಲಿಸಿದ್ರು. ಆ ಕಾರಣದಿಂದಾಗಿ ಈ ಏರಿಯಾದಲ್ಲಿ ಯಾವುದೇ ಒಂದು
ಕನ್ವರ್ಷನ್ ಆಗಲಿ ಒಂದು ಯಾವುದೇ ಒಂದು ಡೆವಲಪ್ಮೆಂಟ್ ಆಗಲಿ ಈ ಏರಿಯಾದಲ್ಲಿ ನಡೆಯೋಕ್ಕಾಗಲಿಲ್ಲ. ಬೇರೆ ಜನ ಬಂದು ಇಲ್ಲಿ ಜಮೀನು ತಗೊಳಕ್ಕಾಗಲಿಲ್ಲ. ಅದಕ್ಕೋಸ್ಕರ ಇವತ್ತಿನ ದಿವಸ 2006ರಲ್ಲಿ ಆದಂಥ ಅಕ್ವಿಜೇಷನ್ನ ಇವತ್ತು ಡಿ ಕೆ ಶಿವಕುಮಾರ್ ಅವ್ರು ಏನು ಹೇಳ್ತಾ ಇದ್ದಾರೆ ಅಂತಂದರೆ, ಕುಮಾರಸ್ವಾಮಿ ಅವ್ರ ಕಾಲದಲ್ಲಿ ಆಗಿದ್ದು ಅದನ್ನು ನಾನು ಮುಂದುವರಿಸ್ತಾ ಇದ್ದೀನಿ ಅನ್ನತಕ್ಕಂಥ ಮಾತನ್ನು ಅವ್ರು ಹೇಳ್ತಾವ್ರೆ. ಅವರು ಮಾಡಿದ್ರು, ನಿಲ್ಲಿಸಿದ್ರು, ರೆಡ್ ಝೋನ್ ಮಾಡಿದ್ರು. ನೀವು ನಿಲ್ಲಿಸ್ಬಿಡಿ ಸ್ವಾಮಿ, ನೀವು ಡಿನೋಟಿಫೈ ಮಾಡಬೇಡಿ, ಜೈಲ್ಗೆ ಹೋಯ್ತೀವಿ ಅಂತ ಹೇಳ್ತೀರಿ ನಮ್ಮ ಎದುರುಗಡೆನೆ. ನೀವು ಡಿನೋಟಿಫೈ ಮಾಡಬೇಡಿ, ನಿಲ್ಲಿಸ್ಬಿಡಿ. ದೇವನಹಳ್ಳಿನೇ ನಿಲ್ಲಿಸಿದಾರಲ್ಲ ಹಂಗೆ ನಿಲ್ಲಿಸಿ ಅಂತ ಕೇಳ್ದವ್ರಿಗೆ, ಇಲ್ಲ ಅದು ಅಗ್ರಿಕಲ್ಚರ್ ಝೋನ್ ಮಾಡವ್ರೆ, ವ್ಯವಸಾಯಕ್ಕೆ ಮಾತ್ರ ಉಪಯೋಗಿಸ್ಬೇಕು, ನೀವು ಅದೇ ಮಾಡಿಬಿಡಿ, ನಮಗೆ ಏನು ತೊಂದರೆ ಇಲ್ವಲ್ಲ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತೀನಿ. ದಯವಿಟ್ಟು ಅವ್ರು ಇನ್ನೊಂದು ಮಾತು ಹೇಳ್ತಾರೆ, 75ರಿಂದ 80% ಜನ ರೈತರು ಒಪ್ಪವ್ರೆ ಅಂತ ಹೇಳ್ತಾರೆ. ದಯವಿಟ್ಟಿಲ್ಲ, 15ರಿಂದ 20% ಜನ ಮಾತ್ರ ಅವ್ರಿಗೆ ಒಪಿನಿಯನ್ ಕೊಟ್ಟಿರೋದು. ಇದು ಸುಳ್ಳು, ಈ ಮಾತು ಸುಳ್ಳು ಅವ್ರು ಹೇಳ್ತಾ ಇರ್ತಕ್ಕಂಥದ್ದು. ಆಮೇಲೆ ನಾವು ಬೇಕಾದ್ರೆ ಹೇಳ್ತೀನಿ, ಇವತ್ತೊಂದು ದಿವಸ ಈ ಬೈಲ್ಮಳ್ಳ ಸರ್ಕಲ್ಗೆ ಬಂದು ನೀವು ರೈತರನ್ನ ಬೇಕು ಅನ್ನೋರು ಯಾರು, ಬೇಡ ಅನ್ನೋರ್ನ ಯಾರು ಒಂದು ಕಡೆ ನಿಲ್ಲಿಸಿ ಕೇಳಿ. ಇದು ನಾವು ಇಲ್ಲಿರ್ತಕ್ಕಂಥ ರೈತರು ಮತ್ತು ರೈತರ ಪರವಾಗಿ ನಿಂತಿರ್ತಕ್ಕಂಥ ಯಾರು ಮುಖಂಡರುಗಳು ಸವಾಲು ಹಾಕ್ತೀವಿ, ಬರಲಿ ಇಲ್ಲಿ ಅಂತ ಹೇಳ್ತಕ್ಕಂಥ ಮಾತನ್ನು ಹೇಳಿ 2 ಮಾತು ಮುಗಿಸ್ತೀನಿ. ನಮ್ಮ ಜೊತೆ ರೈತ ಮಹಿಳೆಯರಿದ್ದಾರೆ, ಅವ್ರನ್ನ ಮಾತಾಡಿಸ್ತೀನಿ. ಅಮ್ಮ, ನಿಮ್ಗೆ ಏನು, ನಿಮ್ಗೆ ಈ ಭೂಮಿ ಕೊಡೋಕೆ ಇಷ್ಟ ಇದೆಯಾ? ನಿಮ್ನ ಯಾರೋ ಬಂದು ಕೇಳಿದಾರ? ಕೇಳ್ತಾವ್ರೆ, ನಾವು ಕೊಡೋದಿಲ್ಲ ಸರ್. ನಾವು ಕೂಲಿ ಮಾಡ್ಕೊಂಡು ತಿನ್ನೋರು. ಈ ಭೂಮಿ ಕೊಟ್ಬಿಟ್ಟು ಅವ್ರ ಹತ್ರ ಹೋಗಿ ಏನು ಭೂಮಿ ಕೊಟ್ಟಮೇಲೆ ನಾವು ಹೋಗಿ ಹೆಂಗೆ ಗೈಕೊಂಡು ತಿನ್ನೋದು ಅವ್ರ ಹತ್ರ? ಈ ಥರ ಮಾಡ್ತಾವ್ರೆ. ನಮ್ಗೆ ಯಾರು ಇಲ್ಲ, ನಾವು ಒಬ್ಬರೇ ಒಬ್ಬರ ಹತ್ರ ಹೋಗಿ ಕೂಲಿ ಮಾಡಿ ತಿನ್ನಬೇಕು. ಅದ್ರ ತಲೆ ಮೇಲೂ ಕಲ್ಲು ಹಾಕೊಂಡು ಇದಿಷ್ಟು ಇಲ್ಲಿರುವಂತ ಜನರ ಅಭಿಪ್ರಾಯ. ರಾಮ್, ಸಾಕಷ್ಟು ಜನರು ಇದಕ್ಕೆ ವಿರೋಧನ ವ್ಯಕ್ತಪಡಿಸ್ತಾ ಇರುವಂತದ್ದು. ಎಸ್ ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ.